ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಮೆರಿಕ ಇರಾನ್ ಯುದ್ಧ ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಪರಿಸ್ಥಿತಿ. ಎಲ್ಲೆಲ್ಲೂ ಕೂಡ ಭಾರಿ ಸ್ಫೋಟ, ಪಟಾಕಿಯಂತೆ ಸಿಡಿತಾ ಇದೆ ಡ್ರೋನ್ ಮತ್ತು ಕ್ಷಿಪಣಿ. ಹರ್ಮುಜ್ನಲ್ಲಿ ಹಡಗುಗಳ ಮೇಲಿನ ದಾಳಿಗೆ ಅಮೆರಿಕ ಈಗ ಭೀಕರವಾಗಿ ದಾಳಿಯನ್ನ ಮಾಡಿದೆ. ಪಟಾಕಿಯಂತೆ ಸಿಡಿತಾ ಇದೆ ಡ್ರೋನ್, ಕ್ಷಿಪಣಿ. ಹರ್ಮುಜ್ನಲ್ಲಿ ಹಡಗುಗಳ ಮೇಲಿನ ದಾಳಿಗೆ ಅಮೆರಿಕ ಈಗ ಭೀಕರವಾಗಿ ದಾಳಿಯನ್ನ ಮಾಡಿದೆ. ರಾಡಾರ್ ಕೇಂದ್ರಗಳು, ಕ್ಷಿಪಣಿ, ಡ್ರೋನ್ ಹಾಗೆ ಉಡಾವಣಾ ನೆಲೆಗಳ ಮೇಲೆ ಇಲ್ಲಿ ದಾಳಿಯನ್ನ ಮಾಡಿರುವಂತದ್ದು. 140ಕ್ಕೂ ಹೆಚ್ಚು ಸೇನಾ ಗುರಿಗಳ ಮೇಲೆ ಯುದ್ಧ ವಿಮಾನಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ಡ್ರೋನ್ ಭೀಕರ ಬಾಂಬ್ಗಳನ್ನ ಹಾಕಿದ ಅಮೆರಿಕ ಸೆಂಟ್ರಲ್ ಕಮಾಂಡ್. ಅಮೆರಿಕ ದಾಳಿಗೆ ಇರಾನ್ನಿಂದಲೂ ಕೂಡ ಈಗ ಭೀಕರವಾಗಿ ತೀವ್ರ ಪ್ರತಿದಾಳಿಯಾಗಿದೆ. ಅಮೆರಿಕ ಮಿತ್ರ ರಾಷ್ಟ್ರಗಳಾದ ಕುವೈತ್, ಜೋರ್ಡಾನ್, ಬಹರೇನ್, ಕತಾರ್, ಒಮಾನ್ ಮೇಲೆ ಸರಣಿಯಾಗಿ ಇರಾನ್ ಇಲ್ಲಿ ಡ್ರೋನ್ ಮತ್ತು ಕ್ಷಿಪಣಿ ಬಿಟ್ಟ ಇರಾನ್. ಇನ್ನು ಜೋರ್ಡಾನ್ ಅಮ್ಮನ್ ಏರ್ಪೋರ್ಟ್ನಲ್ಲಿ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರುವಂಥದ್ದು. ಇಲ್ಲಿ ಹರ್ಮುಜ್ ನಿಯಂತ್ರಣಕ್ಕಾಗಿ ಜಲಸಂಧಿ ಬಂದ್ ಅನ್ನ ಘೋಷಿಸಿದೆ ಇರಾನ್. ತನ್ನ ಅನುಮತಿ ಇಲ್ಲದೆ ಹಡಗುಗಳು ಸಂಚರಿಸುವಂತಿಲ್ಲ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಈಗಾಗಲೇ ಜಾಗತಿಕ ತೈಲ ಮಾರುಕಟ್ಟೆ, ಷೇರು ಮಾರುಕಟ್ಟೆಗೆ ಭಾರಿ ಹೊಡೆತ ಬಿದ್ದಿದೆ. ಕಚ್ಚಾ ತೈಲ ಬೆಲೆ ಒಂದೇ ದಿನದಲ್ಲಿ $4ಕ್ಕಿಂತ ಹೆಚ್ಚು ಜಿಗಿತವಾಗಿದೆ. ಇನ್ನು ಪ್ರತಿ ಬ್ಯಾರೆಲ್ಗೆ $79 ಗಡಿ ದಾಟಿದ ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್, LPG ದರದಲ್ಲಿ ಮತ್ತೆ ಏರಿಕೆಯ ಆತಂಕ ಶುರುವಾಗಿದೆ. ಭಾರತದ ಸೆನ್ಸೆಕ್ಸ್ ಮತ್ತು ನಿಫ್ಟಿಯಲ್ಲೂ ಕೂಡ ಭಾರಿ ಕುಸಿತಗೊಂಡಿರುವಂತದ್ದು. ಹರ್ಮುಜ್ ಜಲಸಂಧಿಯಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿ ಉಂಟಾದ ಹಿನ್ನೆಲೆಯಲ್ಲಿ ಈಗ ಮತ್ತೆ ಜಾಗತಿಕ ತೈಲ ಮಾರುಕಟ್ಟೆ, ಷೇರು ಮಾರುಕಟ್ಟೆಗೆ ಭಾರಿ ಹೊಡೆತವನ್ನ ಬಿದ್ದಿರುವಂತದ್ದು. ಒಂದೇ ದಿನದಲ್ಲಿ $4ಕ್ಕಿಂತ ಹೆಚ್ಚು ಕಚ್ಚಾ ತೈಲ ಆಗಿದೆ. ಪ್ರತಿ ಬ್ಯಾರೆಲ್ಗೆ $79 ಗಡಿ ದಾಟಿದ ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್, LPG, ಗ್ಯಾಸ್ ದರದಲ್ಲಿ ಮತ್ತೆ ಏರಿಕೆ ಆಗುವ ಆತಂಕ ಈಗ ಶುರುವಾಗಿದೆ. ಇನ್ನು ಭಾರತದ ಸೆನ್ಸೆಕ್ಸ್ ಮತ್ತು ನಿಫ್ಟಿಯಲ್ಲೂ ಕೂಡ ಭಾರಿ ಕುಸಿತಗೊಂಡಿರುವಂತದ್ದು. ಇನ್ನು ಅಮೆರಿಕ ಮತ್ತು ಇರಾನ್ ಯುದ್ಧ ಈಗಾಗಲೇ ಎಲ್ಲೆಲ್ಲೂ ಕೂಡ ಭಾರಿ ಸ್ಫೋಟಗೊಂಡಿರುವಂಥದ್ದು, ಪಟಾಕಿಯಂತೆ ಸಿಡ್ತಾ ಇದೆ. ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾದ ಹಿನ್ನೆಲೆಯಲ್ಲಿ ಈಗ ಒಂದ್ ಕಡೆ ಷೇರು ಮಾರುಕಟ್ಟೆಗೂ ಕೂಡ ಹೊಡೆತ ಬಿದ್ದಿರುವಂಥದ್ದು. ಜಾಗತಿಕ ತೈಲ ಮಾರುಕಟ್ಟೆ, ಷೇರು ಮಾರುಕಟ್ಟೆಗೂ ಕೂಡ ಹೊಡೆತ ಬಿದ್ದಿದೆ. ಈಗ ಕಚ್ಚಾ ತೈಲದ ಬೆಲೆ ಒಂದೇ ದಿನದಲ್ಲಿ $4ರಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಅಲ್ಲಿ ಮತ್ತೆ ಯುದ್ಧ ಆರಂಭವಾಗ್ತಾ ಇರುವ ಬೆನ್ನಲ್ಲೇ ಈಗ ಮತ್ತೆ ಇಲ್ಲಿ ಪೆಟ್ರೋಲ್, ಡೀಸೆಲ್, LPG ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೆ ಏರಿಕೆ ಆಗುವ ಆತಂಕ ಈಗ ಶುರುವಾಗಿದೆ. ಇನ್ನು $4ಕ್ಕಿಂತ ಹೆಚ್ಚು, 4% ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ.